ಇದೀಗ ಮುಂದಿನ ಬಿಗ್ ಬ್ರೇಕಿಂಗ್. ಹೊಸ ಕ್ಷೇತ್ರದ ಹುಡುಕಾಟದಲ್ಲಿ ದೇವೇಗೌಡರಿದ್ದಾರ. ದೊಡ್ಡಗೌಡರು ಈ ಒಂದು ಹುಡುಕಾಟವನ್ನು ಮಾಡ್ತಿದ್ದಾರ ಅಂತ ಮೊಮ್ಮಕ್ಕಳ ರಾಜಕೀಯ ಏಳಿಗೆಗಾಗಿ ಕ್ಷೇತ್ರದ ಹುಡುಕಾಟದಲ್ಲಿ ದೇವೇಗೌಡರೀಗ ತಲ್ಲೀನರಾಗಿದ್ದಾರೆ ಅನ್ನೋದು. ಮಂಡ್ಯ ಕೈ ತಪ್ಪುವಂತ ಭೀತಿಯಲ್ಲಿ ಜೆಡಿಎಸ್ ಇರೋದ್ರಿಂದ ಪರ್ಯಾಯವಾಗಿ ಆಲ್ಟರ್ನೇಟಿವ್ ಆಗಿ ಮತ್ತೊಂದು ಕ್ಷೇತ್ರವನ್ನ ಬ್ಯಾಕಪ್ ಆಗಿ ಇಟ್ಕೊಳ್ಳುವಂತ ಸಾಧ್ಯತೆ. ಮಂಡ್ಯ ಕೈ ತಪ್ಪಿದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡುವಂತ ಯೋಚನೆ ಆಗ್ತಿದೆ. ಚಿಕ್ಕಬಳ್ಳಾಪುರದ ಮೇಲೆ ದೇವೇಗೌಡರ ಕಣ್ಣಿದೆ. ಮೊನ್ನೆಯಷ್ಟೇ ಗೌಡ್ರನ್ನ ಭೇಟಿಯಾಗಿದ್ರು ಜಾಲಪ್ಪನವರು. ಹಾಗಾಗಿ ಈ ಒಂದು ಭೇಟಿ ಒಂದು ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಇನ್ನು RL ಜಾಲಪ್ಪ ಸಹಕಾರ ಕೋರಿದ್ರ ದೇವೇಗೌಡರು ಅನ್ನೋದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರಭಾವಿ ನಾಯಕ ಜಾಲಪ್ಪ. ಹಾಗಾಗಿ ಅವರ ಒಂದು ಸಹಕಾರವನ್ನ ಕೋರಿದ್ರ. ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆಗೆ ಇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ದೇವೇಗೌಡರೇನಾದ್ರೂ ಕಣಕ್ಕೆ ಇಳಿತಾರ ಅನ್ನೋ ಒಂದು ಸಸ್ಪೆನ್ಸ್ ಇನ್ನೂ ಕೂಡ ಇದೆ. ಮಂಡ್ಯ ಸಿಗದಿದ್ರೆ ನಿಖಿಲ್ಗೆ ಚಿಕ್ಕಬಳ್ಳಾಪುರದಲ್ಲಿ ಅವಕಾಶ ನೀಡುವಂತ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಕೊನೆ ಕ್ಷಣದವರೆಗೆ ಮಂಡ್ಯ ಕ್ಷೇತ್ರಕ್ಕಾಗಿ ಫೈಟ್ ಅನ್ನ ನಡೆಸುತ್ತೆ ಜೆಡಿಎಸ್. ಒಂದು ವೇಳೆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಸಾಧ್ಯವಾಗಿಲ್ಲ ಅಂದ್ರೆ ಈಗಾಗಲೇ ಗ್ರೌಂಡ್ ವರ್ಕ್ ಶುರು ಮಾಡಿದ್ರ ದೇವೇಗೌಡರು. ಹಾಗಾಗಿ ಒಂದು ಬ್ಯಾಕಪ್ ಅನ್ನ ಇಟ್ಕೊಳ್ಳೋಣ ಅನ್ನೋ ರೀತಿಯಾಗಿ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾರಾ ದೇವೇಗೌಡರು ಅನ್ನೋದು ಪ್ರಶ್ನೆ. ಇದು ಜಾಲಪ್ಪ ಅವ್ರನ್ನ ಭೇಟಿಯಾಗಿರುವಂತಹ ಫೋಟೋಗಳನ್ನ ನೋಡ್ತಾ ಇದ್ರಿ. ಚಿಕ್ಕಬಳ್ಳಾಪುರದ ಪ್ರಭಾವಿ ಶಾಸಕರು, ಅಲ್ಲಿ ನಾಯಕರು ಜಾಲಪ್ಪ ಅವರು. ಹಾಗಾಗಿ ಏನಾದ್ರೂ ಅವರ ಜೊತೆ ಸಹಕಾರವನ್ನ ಕೋರಿದ್ರ ಚಿಕ್ಕಬಳ್ಳಾಪುರವನ್ನ ಒಂದು ರೀತಿಯಾಗಿ ಸ್ಟ್ಯಾಂಡ್ ಬೈ ಆಗಿ ಈಗ ಜೆಡಿಎಸ್ ಇಟ್ಕೊಂಡಿದ್ಯಾ. ಯಾಕಂದ್ರೆ ಮಂಡ್ಯದಲ್ಲಿ ಈಗಾಗಲೇ ಒಂದ್ ಕಡೆ ಸುಮಲತಾ ಅವರ ಹೆಸರು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ನಿಖಿಲ್ ಅವ್ರು ನಿಲ್ಬೇಕು ಅನ್ನೋದು ಕೂಗಿದೆ. ಏನಾಗುತ್ತೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ.